ನಮಸ್ತೆ. ತುಂಬ ರೀಸೆಂಟಾಗಿ ಸ್ಪಾಂಜಿ ಆ್ಯಂಡ್ ಫ್ಲಫಿ ಆಗಿರೋವಂಥ ಸೆಟ್ ದೋಸೆ ಮಾಡಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಅದು ಅಕ್ಕಿ ಹಾಕಿ ಮಾಡಿದ್ದಲ್ಲ, ರವೆ ಹಾಕಿ ಮಾಡಿದ್ದು. ಮತ್ತು ಅದ್ರ ಜೊತೆ ಬಾಡಿಸ್ಕೊಳ್ಳೋದಕ್ಕೆ ಅಂತ ಗ್ರೀನ್ ಕಲರ್ದು ಆನಿಯನ್ ಚಟ್ನಿ, ಈರುಳ್ಳಿ ಚಟ್ನಿ ಮಾಡಿದ್ದೆ. ಎರಡೂ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ರವೆ ಸೆಟ್ ದೋಸೆ ಮಾಡೋಕ್ಕೆ 250 ml ಕಪ್ಪಲ್ಲಿ 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಸಬ್ಬಕ್ಕಿ, 1/4 ಕಪ್ಪು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಎಲ್ಲದನ್ನು ಚೆನ್ನಾಗಿ ಕ್ಲೀನ್ ಆಗೋವರೆಗೂ ತೊಳೆದಿದ್ದೀನಿ. ಇದಕ್ಕೀಗ ಚೆನ್ನಾಗಿ ನೀರು ಹಾಕಿ ಒಂದು 6 ಗಂಟೆ ಹೊತ್ತು ನೆನೆಸ್ತೀನಿ. ಆಮೇಲೆ ರುಬ್ಬುವಾಗ ಮತ್ತೆ ತೋರಿಸ್ತೀನಿ. ಈಗ ಒಂದು 6 ಗಂಟೆ 7 ಗಂಟೆ ನೆಂದಿದೆ. ಸಬ್ಬಕ್ಕಿ ಹಾಕಿದ್ದೀವಲ್ಲ, ಅದಕ್ಕೆ ನೀರು ಬಿಳಿಗಿದೆ. ಇದಕ್ಕೆ 2 ಟೀ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿಕೊಂಡು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ಇದೇ ಜಾರ್ಗೆ ಉಪ್ಪಿಟ್ಟಿನ ರವೆ 2 ಕಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸುಮ್ಮನೆ ಒಂದು 2 ನಿಮಿಷ ರುಬ್ಬುತ್ತೀನಿ ಅಷ್ಟೇ. ಇಷ್ಟೇ, ಕಲಿಸ್ಬಿಟ್ಟು ಚೆನ್ನಾಗಿ ಹಿಟ್ಟು ನೋಡ್ತಾ ಇದ್ದೀರಲ್ಲ ನೋಡಿ, ಈ ಹದ ಇರಬೇಕು. ತುಂಬ ಪ್ಲೇನ್ ದೋಸೆ ಮಾಡ್ತೀವಲ್ಲ, ಆ ಹಿಟ್ಟಿನೊಂಚೂರು ನೀರಾಗಿರುತ್ತೆ. ಇಡ್ಲಿ ಹಿಟ್ಟಿನೊಂಚೂರು ಗಟ್ಟಿ ಇರುತ್ತೆ. ಇದು 2 ಮಧ್ಯ ಇಷ್ಟಿರಬೇಕು. ಈಗ ಇದನ್ನು ಮುಚ್ಚಿ ರಾತ್ರಿ ಎಲ್ಲ ಒದಗಿ ಬರೋಕ್ಕಿಡ್ತೀನಿ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಹುದುಗಿ ಬಂದಿದೆ. ಈಗ ಇದನ್ನು ಹೆಂಚು ಕಾದಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ, ಆ್ಯಕ್ಚುಲಿ ದೋಸೆನ ಹರಡಬಾರ್ದು. ಸೊ ಈ ಥರ ಸುಮ್ಮನೆ ಮಧ್ಯದಲ್ಲಿ ಹೀಗೆ ಹಾಕೋದು. ಮುಚ್ಚಿ ಒಂದು ಸ್ವಲ್ಪ ಬೇಯಲಿ, ಆಮೇಲೆ ಎಣ್ಣೆ ಹಾಕ್ತೀನಿ. ಅಷ್ಟರಲ್ಲಿ ಈರುಳ್ಳಿ ಚಟ್ನಿ ಮಾಡ್ತೀನಿ. ಅದಕ್ಕೆ ನೋಡಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, 1-2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, 1-2 ಟೇಬಲ್ ಸ್ಪೂನಷ್ಟು ಹುರಿದಿರೋ ಕಡಲೆಕಾಯಿ ಬೀಜ, 1-3 ಮೆಣಸಿನ್ಕಾಯಿ. ನಮ್ಮನೆ ಮೆಣಸಿನ್ಕಾಯಿ ಖಾರ ಇದೆ, ಅದಕ್ಕೆ 3 ತೊಗೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ದೊಡ್ಡ ಈರುಳ್ಳಿ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ಹುಣಸೆ ಹಣ್ಣಿನದು ರಸದ್ರ ಬದಲು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿರುತ್ತೆ ಚಟ್ನಿದು ಅಂತಷ್ಟೇ, ಬೇಕಾದ್ರೆ ಹುಣಸೆ ಹಣ್ಣು ಹಾಕ್ಕೋಬೋದು. ಆಮೇಲೆ 1 ಟೀ ಸ್ಪೂನಷ್ಟು ಕಲ್ಲುಪ್ಪು. ಇದರಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಇನ್ನು ಮಿಕ್ಕಿದ್ದಷ್ಟು ರುಬ್ಬಿಟ್ಟು ಫಸ್ಟು ನುಣ್ಣಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸುಮ್ಮನೆ 1 ಸರಿ 2 ಸರಿ ಪಲ್ಸ್ ಮಾಡಿದ್ರೆ ಚಟ್ನಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಚಟ್ನಿ ಆಯಿತು. ಕಲರ್ ಎಷ್ಟು ಚೆನ್ನಾಗಿ ಬರುತ್ತಲ್ವ, ಅದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬು. ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂಚೂರು ಆಗಬೇಕು. ಈರುಳ್ಳಿ ಚಟ್ನಿಗೆ ಬೇಕಾದರೆ 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು ಒಂಚೂರು ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ದಪ್ಪಕ್ಕೆ ಉಬ್ಕೊಂಡಿದೆ ನೋಡಿ. ಕಲರು ತುಂಬ ಚೆನ್ನಾಗಿ ಬಂದಿದೆ, ಗೋಲ್ಡನ್ ಆಗಿ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಆಗುತ್ತೆ. ಆ್ಯಕ್ಚುಲಿ ಅಕ್ಕಿ
ಹಾಕಿ ಮಾಡೋ ದೋಸೆಗಿಂತ ನನಗೆ ಈ ರವೆದೇ ತುಂಬ ಇಷ್ಟ ಆಯಿತು. ಇದಕ್ಕೆ ಮುಂಚೆ ನಾನು ಅಕ್ಕಿ ಹಾಕಿ ಮಾಡಿದ್ದೀನಿ, ಬಿಳಿ ಅಕ್ಕಿ, ಆಮೇಲೆ ಕೆಂಪಕ್ಕಿ ಹಾಕಿ ಮಾಡಿದ್ದೀನಿ, ರಾಗಿದು ಮಾಡಿದ್ದೀನಿ, ಇದೀಗ ರವೆದು ಮಾಡಿದ್ದೀನಿ. ಅದರದ್ದೆಲ್ಲದ್ರದ್ದು ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇದನ್ನು ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಹೀಗೆ ಆಗುತ್ತೆ. ನೀವು ಎಲ್ಲ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ಏನಾದರೂ ಚೇಂಜಸ್ ಮಾಡಿದ್ರೆ ನನಗೂ ಹೇಳಿ, ಕಮೆಂಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ನೋಡಿ ಹೇಗೆ ಸಾಫ್ಟಾಗುತ್ತೆ. ದಪ್ಪ ಇದ್ರೂ ದೋಸೆ ದಪ್ಪ ಅನಿಸಲ್ಲ, ಫ್ಲಫಿಯಾಗಿ ತುಂಬ ಸಾಫ್ಟಾಗುತ್ತೆ. Thank you all. Thanks for watching.